ರಸ್ತೆಯಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಡಿ.ಕೆ. ಶಿವಕುಮಾರ್ ರಸ್ತೆಗಳ ಕಾಮಗಾರಿಯನ್ನ ಅದರ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಹಲವಾರು ರಸ್ತೆಗಳಿಗೆ ಈಗ ಭೇಟಿಯನ್ನು ನೀಡ್ತಾ ಇದ್ದಾರೆ, ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರವನ್ನ ರೌಂಡ್ಸ್ ಹಾಕ್ತಾ ಇರುವಂಥದ್ದು. ಹಲವಾರು ರಸ್ತೆಗಳಿಗೆ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಸಾಗ್ತಾ ಇರುವಂಥದ್ದು. ಇದಾದ ನಂತರ ಬೆಂಗಳೂರಿನ ಹಲವಾರು ರಸ್ತೆಗಳಿಗೆ ಇವತ್ತು ಭೇಟಿಯನ್ನು ನೀಡಲಿದ್ದಾರೆ. ಅಲ್ಲಿ ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಗಮನಿಸ್ತಾ ಇದ್ದೀವಲ್ಲ, ಯಾವ ರೀತಿಯಾಗಿ ಕಾಮಗಾರಿ ಆಗಿರುವಂತಹ ಜಾಗ ಏನಿದೆ ಆ ಜಾಗದಲ್ಲಿ ಖುದ್ದಾಗಿ ನಿಂತ್ಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಲ್ಲ, ಇದು ಜಯಮಾಲ್ ರಸ್ತೆ. ಅಲ್ಲಿ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಆರೆಯನ್ನು ಹಿಡ್ಕೊಂಡು ಕಾಮಗಾರಿ ಆಗಿರುವಂಥ ಜಾಗ ಏನಿದೆ ಅಲ್ಲಿ ಅಗೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಕಾಮಗಾರಿ ಎಷ್ಟು ಮಟ್ಟಿಗೆ ಅದರ ಗುಣಮಟ್ಟ ಯಾವ ರೀತಿ ಆಗಿದೆ ಅಂತ ಪರಿಶೀಲನೆ ಮಾಡುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಅಲ್ಲಿ ಪಕ್ಕದಲ್ಲಿದ್ದಂಥವ್ರಿಗೂ ಕೂಡ ಒಂದು ಆರೆಯನ್ನು ಕೊಡ್ತಾರೆ, ಅವ್ರಿಗೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಹೇಳ್ತಾರೆ. ಇದಾದ ನಂತರ ಹಲವಾರು ರಸ್ತೆಗಳಿಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಭೇಟಿಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನ ಅದರಲ್ಲೂ ಕೂಡ ಪ್ರತಿಷ್ಠಿತ ರಸ್ತೆಗಳಲ್ಲೇನೆ ಸಾಕಷ್ಟು ಅವಾಂತರಗಳಿತ್ತು. ಎಲ್ಲ ಅವಾಂತರಗಳನ್ನು ಮುಚ್ಚಿಸುವಂಥ ಒಂದು ಕೆಲಸವನ್ನು ಈಗ ಮಾಡಲಾಗ್ತಾ ಇರುವಂಥದ್ದು. ನೀಲಸಂದ್ರದಿಂದ ಈಗ ಡಿ.ಕೆ. ಶಿವಕುಮಾರ್ ಹೊರಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ವಲ್ಲ, ಇದು ನೇರ ದೃಶ್ಯಾವಳಿಗಳು. ನೀಲಸಂದ್ರದಲ್ಲೂ ಕೂಡ ಕಾಮಗಾರಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅಲ್ಲಿಗೆ ರೀಚ್ ಆಗಿದ್ದಾರೆ ನೀಲಸಂದ್ರಕ್ಕೆ. ಅವರ ಜೊತೆಗೆ BBMP ಅಧಿಕಾರಿಗಳು ಕೂಡ ಅವ್ರ ಜೊತೆಯಲ್ಲಿ ಸಾಥ್ ಕೊಟ್ಟಿರುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಜೊತೆಗೆ ಶಾಸಕ ಎನ್.ಎ. ಹ್ಯಾರಿಸ್ ಕೂಡ ಅವ್ರ ಜೊತೆಯಲ್ಲಿದ್ದಾರೆ. ಅದ್ರ ಜೊತೆಗೆ ಹಲವಾರು ಜನ ಬೆಂಬಲಿಗರು ಕೂಡ ಅಲ್ಲಿ ಅವ್ರ ಜೊತೆ ಇದ್ದಾರೆ. BBMP ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ ಇರುವಂಥದ್ದು. ಇದ್ರ ಜೊತೆಗೆ ಗುತ್ತಿಗೆದಾರರು ಕೂಡ ಸಾಕಷ್ಟು ಜನ ಅಲ್ಲೇ ಇದ್ದಾರೆ. ಅಂದರೆ ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅಲ್ಲಿಗೆ ಹೋಗಿ ರಸ್ತೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೇವಲ ತಾತ್ಕಾಲಿಕವಾಗಿ ಕಣ್ಣೊರೆಸುವಂತಹ ಒಂದು ಕೆಲಸ ಆಗುತ್ತೆ ಅಂತ ಏನು ಹೇಳ್ತೀವಲ್ಲ, ಆ ಕೆಲಸ ಇಲ್ಲಿ ಆಗಿಲ್ಲ. ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ಬಿಡ್ತಾ ಇಲ್ಲ. ಅಂದರೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಏನಿದೆ ಇದು ಶಾಶ್ವತವಾಗಿ ಆಗಬೇಕು, ಮತ್ತೆ ಆ ಗುಂಡಿಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಮಗಾರಿಗಳು ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ನೀಲಸಂದ್ರದ ಬಳಿಯ ದೃಶ್ಯಾವಳಿ. ನೀಲಸಂದ್ರದಲ್ಲಿ ಆಗಿರುವಂಥ ಕಾಮಗಾರಿ ಏನಿದೆ ಅಂದರೆ ಎಷ್ಟೋ ಕಡೆ ನಾವು ಗಮನಿಸ್ತಿರ್ತೀವಿ, ಯಾರಾದರೂ VIP-ಗಳು ಅಂದರೆ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಅಥವಾ ಯಾವುದೋ ಕೇಂದ್ರ ಸಚಿವರು ಅಥವಾ ರಾಜ್ಯ ಸಚಿವರು ಯಾರೋ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ರಸ್ತೆಗಳೇನೋ ತುಂಬ ಚೆನ್ನಾಗಿರುತ್ತೆ, ಆದರೆ 2 ದಿನಕ್ಕೆ ಆ ರಸ್ತೆಗಳು ಕಿತ್ತು ಹೋಗುವಂಥದ್ದನ್ನು ಕೂಡ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿರ್ತೀವಿ. ಅದರಿಂದಾಗಿ ಈ ಕಾಮಗಾರಿಗಳು ಯಾವ ರೀತಿಯಾಗಿ ಆಗಿದೆ ಅನ್ನುವಂತಹ ಪರಿಶೀಲನೆಯನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ಕೇವಲ ಇದು ತಾತ್ಕಾಲಿಕವಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸ ಆಗ್ತಾ ಇಲ್ಲ, ಒಂದು ಶಾಶ್ವತವಾದಂಥ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅಖಾಡಕ್ಕಿಳಿದು ರಸ್ತೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮುಟ್ಟಿ ಅಲ್ಲಿ ಜೊತೆಗೆ ಆರೆಯನ್ನು ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿ ಹರಿಯಲ್ಲಿ ಅಗಿಯುವಂತಹ ಒಂದು ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಗಮನಿಸ್ತಾ ಇದ್ದೀವಲ್ಲ, ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಕೂಡ ಡಿ.ಕೆ. ಶಿವಕುಮಾರ್ಗೆ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ BBMP ಅಧಿಕಾರಿಗಳು ಕೂಡ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲೇ ಇರುವಂಥದ್ದು, ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಯಾವ ರೀತಿಯ ಕಾಮಗಾರಿ ಆಗಿದೆ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವನ್ನು BBMP ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ BBMP ಅಧಿಕಾರಿಗಳು. ಅಂದರೆ ಯಾವೆಲ್ಲ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿತ್ತು ಅಥವಾ ಆ ರಸ್ತೆ ಎಷ್ಟು ಅಧ್ವಾನ ಆಗೋಗಿತ್ತು, ಅವುಗಳನ್ನು ಮುಚ್ಚುವಂಥ ಕೆಲಸ ಯಾವ ರೀತಿಯಾಗಿ ಆಗಿದೆ ಎಲ್ಲವನ್ನು ಕೂಡ ಈಗಾಗಲೇ ವರದಿಯನ್ನು ಕೂಡ BBMP ಅಧಿಕಾರಿಗಳು ಸಿದ್ಧಪಡಿಸಿದ್ರು. ಆ ವರದಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಆ ವರದಿಯನ್ನು ಆಧರಿಸಿಕೊಂಡು ರಸ್ತೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ವರದಿಯಲ್ಲಿ ಏನಿದೆ ಅಂದರೆ ಯಾವ್ಯಾವ ರಸ್ತೆಗಳಲ್ಲಿ ಕಾಮಗಾರಿ ಎಷ್ಟು ಮಟ್ಟಿಗೆ ಆಗಿದೆ, ಅದರ ಗುಣಮಟ್ಟ ಯಾವ ರೀತಿ ಆಗಿದೆ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಬೆಂಗಳೂರಿನ ಈ ಗುಂಡಿಗಳ ಸಮಸ್ಯೆ ಏನಿದೆ ಇದರ ಬಗ್ಗೆ ಟಿವಿನೇ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವ್ಯಾವ ರಸ್ತೆಗಳಲ್ಲಿ ಎಷ್ಟೆಲ್ಲ ಅವಾಂತರ ಇದೆ, ಏನೆಲ್ಲ ಅವಾಂತರ ಆಗ್ತಾ ಇದೆ, ಅದರಲ್ಲೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳಾಗಿದೆ,
ಎಲ್ಲದರ ಬಗ್ಗೆ ಟಿವಿನೇ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಟಿವಿ9 ಮಾಡ್ತಾ ಇತ್ತು. ಇದರ ಒಂದು ಪ್ರತಿಫಲ, ಫಲಶ್ರುತಿ ಏನಿದೆ ಅದು ಈಗ ಸಿಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲೇ ಇದ್ದಂತಹ ಗುಂಡಿಗಳು, ಅಧ್ವಾನ ರಸ್ತೆಗಳು, ಇದೆಲ್ಲವನ್ನು ಕೂಡ ಸರಿಪಡಿಸುವಂತಹ ಕೆಲಸ ಈಗ ಆಗಿದೆ. ಅದರ ಪರಿಶೀಲನೆಯನ್ನ ಖುದ್ದಾಗಿ DCM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ, ಅದರ ಗುಣಮಟ್ಟ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ DK ಶಿವಕುಮಾರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರುವಂಥದ್ದು ಹಲವಾರು ಕಡೆ ಜಯಮಹಲ್ ರಸ್ತೆ, ಟ್ರಿನಿಟಿ ಸರ್ಕಲ್, ದೊಮ್ಮಲೂರು ಫ್ಲೈಓವರ್ ಎಲ್ಲವೂ ಕೂಡ ಖುದ್ದಾಗಿ ರಸ್ತೆಯಿಂದ, ಅದರ ವಾಹನದಿಂದ ಕೆಳಗಿಳಿದು DK ಶಿವಕುಮಾರ್ ರಸ್ತೆಗಳ ಕಾಮಗಾರಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೇವಲ ವಾಹನದಲ್ಲಿ ಓಡಾಡಿಕೊಂಡು ಪರಿಶೀಲನೆ ಮಾಡ್ತಾ ಇಲ್ಲ, ಕೆಳಗಿಳಿದು ರಸ್ತೆಗಳನ್ನು, ಅದರ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ DK ಶಿವಕುಮಾರ್. ಇದು DK ಶಿವಕುಮಾರ್ ಅವರ ಬೆಂಗಳೂರು ರೌಂಡ್ಸ್, ಸಿಟಿ ರೌಂಡ್ಸ್ ಇವತ್ತು ಹಾಕ್ತಾ ಇರುವಂಥದ್ದು. ಹಲವಾರು ರಸ್ತೆಗಳಲ್ಲಿ, ಅಂದರೆ ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಪ್ರತಿಷ್ಠಿತ ರಸ್ತೆಗಳಿಗೂ ಕೂಡ DK ಶಿವಕುಮಾರ್ ಈಗ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲೆಲ್ಲವೂ ಕೂಡ ಯಾವ ರೀತಿಯ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಗುತ್ತಿಗೆದಾರರು, ಅವರ ಬೆಂಬಲಿಗರು ಕೂಡ ಈ ಸಂದರ್ಭದಲ್ಲೂ, ಅಂದರೆ ಆಲ್ಮೋಸ್ಟ್ ಇವಾಗ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ಸಮಯ, ಅವ್ರ ಜೊತೆ ನೂರಾರು ಕಾರ್ಯಕರ್ತರು ಈಗಲೂ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. BBMP ಅಧಿಕಾರಿಗಳು ಕೂಡ ಅವ್ರ ಜೊತೆಯಲ್ಲೇ ಹೋಗ್ತಾ ಇರುವಂಥದ್ದು. ಅವರು ಕೂಡ ಕಾಮಗಾರಿಯ ಬಗ್ಗೆ DK ಶಿವಕುಮಾರ್ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ಇನ್ನೊಂಚೂರು ಹಿಂದೆ ನಡೀರಪ್ಪ. ಎಲ್ಲ ಹಿಂದೆ ಬಂದ್ಬಿಡ್ರಿ. ಇವರೇ ಮೊಬೈಲ್ ಹಿಂದೆ ಸರ್, ಹಿಂದೆ ಒಂದು ಸ್ವಲ್ಪ ಅಣ್ಣ ಕೊಟ್ಬಿಟ್ಟು ಸೈಡ್ ಬಾಣ ಸ್ವಲ್ಪ. ಗಾಡಿ ಇದೆ. ಬ್ರೋ ಫ್ಲಾಶ್ ಸ್ವಲ್ಪ ಡೌನ್ ಮಾಡು. ಗಾಡಿ ಇದೆ. ಸಾಕು ಬರ್ರಿ, ಸಾಕು ಬರ್ರಿ, ತಗೊಳ್ಳಿ ತಗೊಳ್ರಿ. ಸಾಕಾ ಎಲ್ಸಿಡಿ ಯಾಕಂದ್ರೆ ಹಿಂಗೆ ಬರ್ತದೆ ಇದು ICC ಆಗ್ತದೆ. ಐಡಿ ಓಪನ್ ಆಗ್ತದೆ, ಓಪನ್ ಆಗ್ತದೆ.